ಇವತ್ತಿನ ಪವರ್ ಫೋಕಸ್ನಲ್ಲಿ ಇವತ್ತಿನ ಮೇಜರ್ ಸ್ಟೋರಿ ಮೂಡಾ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನಾಯಿತು ಅಂತ ನೀವು ನೋಡಿದ್ರಿ. ಈ ಮೂಡಾ ಸಂಕಷ್ಟದಿಂದ ಅಥವಾ ಕಂಟಕದಿಂದ, ಈ ಸುಳಿಯಿಂದ ಸಿದ್ದರಾಮಯ್ಯನವರು ಈಗ ಬಚಾವಾಗಿದ್ದಾರೆ. ಕ್ಲೀನ್ ಚಿಟ್ ಸಿಕ್ಕಿದೆ. ಹಾಗಾದರೆ ಮುಂದೇನು? ಬಿಜೆಪಿ ಹೋರಾಟ ಮಾಡಿತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ. ಆದರೆ ಈಗೇನು ಮಾಡ್ತಾರೆ ಬಿಜೆಪಿ? ತಮ್ಮ ಹೋರಾಟವನ್ನು ಹೇಗೆ ಮುಂದುವರಿಸುತ್ತೆ? ಇದರ ಜೊತೆಗೆ ಕಾಂಗ್ರೆಸ್ ಏನಂತ ಹೇಳುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲವನ್ನು ಕೂಡ ಈ ಹೊತ್ತಿನ ಪವರ್ ಫೋಕಸ್ನಲ್ಲಿ ಡಿಸ್ಕಸ್ ಮಾಡೋಣ. ಇದೇ ಈ ಹೊತ್ತಿನ ವಿಶೇಷ. ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್. ನೋಡಿ, ಈಗ ಹೇಳಿದ್ನಲ್ಲ, ಮೂಡಾ ಕಂಟಕದ ಸುಳಿಯಿಂದ ಸಿಎಂ ಸಿದ್ದರಾಮಯ್ಯನವರು ಬಚಾವಾದರು. ಮೂಡಾ ಕೇಸಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್. 40 ವರ್ಷದ ರಾಜಕೀಯ ಒಂದು ಕಪ್ಪು ಚುಕ್ಕೆಯೂ ಇರಲಿಲ್ಲ ಅಂತ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು. ಆದರೆ ಈ ಕೇಸ್ನಲ್ಲಿ ಮಾತ್ರ ತಲೆ ತಗ್ಗಿಸೋ ರೀತಿ ಆಗ್ಬಿಡುತ್ತೆ ಅನ್ನುವಂಥದ್ದು ಒಂದಷ್ಟು ಕಡೆ ಚರ್ಚೆ ಆಗಿತ್ತು. ಅವರ ರಾಜಕೀಯ ಜೀವನದಲ್ಲಿ ಅತಿ ದೊಡ್ಡ ಅಗ್ನಿ ಪರೀಕ್ಷೆ ಇದು, ಸವಾಲಿನ ಪ್ರಕರಣ ಇದು. ಈಗ ಸೇಫ್ ಆಗಿದ್ದಾರೆ. ಸುದೀರ್ಘ ತನಿಖೆಯನ್ನ ಮಾಡಿ ಮೈಸೂರು ಲೋಕಾಯುಕ್ತ ಅಧಿಕಾರಿಗಳು ಬಿ ರಿಪೋರ್ಟ್ ಅನ್ನು ಸಲ್ಲಿಸಿದ್ದಾರೆ. ಬಿ ರಿಪೋರ್ಟ್ ಯಾವಾಗ ಸಲ್ಲಿಸ್ತಾರೆ ಅಂತಂದ್ರೆ, ದೂರುದಾರರು ಹೇಳಿದಂತಹ ಆರೋಪಗಳು ಅಥವಾ ಕೊಟ್ಟಂತಹ ಕಂಪ್ಲೇಂಟ್ನಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಬಂದಾಗ ಬಿ ರಿಪೋರ್ಟ್ ಅನ್ನು ಸಲ್ಲಿಸ್ತಾರೆ. ಅದೇ ಇಲ್ಲ ಆಗಿರೋದು. ನಾಗರಿಕ ಸ್ವಭಾವ ಮತ್ತು ಕ್ರಿಮಿನಲ್ ಆರೋಪಗಳಿಗೆ ಸೂಕ್ತ ಅಲ್ಲ, ತನಿಖೆ ನಡೆಸೋದಕ್ಕೆ ಯಾವುದೇ ಸೂಕ್ತ ಸಾಕ್ಷ್ಯಾಧಾರಗಳು ಇಲ್ಲ. ಹಾಗಾಗಿ ಈ ಕೇಸ್ನಲ್ಲಿ ಆರೋಪಿ ಸ್ಥಾನದಲ್ಲಿರುವ A1 ನಿಂದ ಹಿಡಿದು A4 ತನಕ ಅವ್ರ ಮೇಲಿರೋ ಆರೋಪಗಳಿಗೆ ಯಾವುದೇ ಸಾಕ್ಷಿ ಇಲ್ಲ. ಈ ರೀತಿಯಾಗಿ ಲೋಕಾಯುಕ್ತ ವರದಿಯನ್ನ ಕೊಟ್ಟಿದೆ. ಈಗ 1 ವಾರ ಟೈಮ್ ಇದೆ. ಈ 1 ವಾರ ಟೈಮ್ನಲ್ಲಿ ಲೋಕ ವರದಿಯ ಬಗ್ಗೆ ದೂರುದಾರರು ಪ್ರತಿಕ್ರಿಯೆಯನ್ನ ಕೊಡಬಹುದು, ಕೇಳಬಹುದು. ಅದಕ್ಕೆ ಅವಕಾಶ ಇದೆ, ಕಾನೂನಲ್ಲಿ ಅವಕಾಶ ಇದೆ. ಈಗ ಮೈಸೂರು ಮೂಡಾ ಕೇಸ್ನಲ್ಲಿ ಅಕ್ರಮವಾಗಿ ಸೈಡ್ ಪಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಇತ್ತು ಸಿದ್ದರಾಮಯ್ಯನವರ ಮೇಲೆ. ಅವ್ರ ಜೊತೆಗೆ ಇನ್ನು 3 ಜನ, ಸಿದ್ದರಾಮಯ್ಯನವರ ಪತ್ನಿ, ಮತ್ತೆ ಮೂಲ ಜಮೀನು ಮಾಲೀಕರು, ಆಮೇಲೆ ಅವರು ಬಾಮೈದ, 4 ಜನಕ್ಕೂ ಕೂಡ ಕ್ಲೀನ್ ಚಿಟ್. ಯಾವುದೇ ಸಾಕ್ಷಿಗಳಿಲ್ಲ ಅಂತೇಳಿ ವರದಿ ಬಂದಿದೆ ಈಗ ಈ ಪ್ರಕರಣದಲ್ಲಿ. 4 ಜನಕ್ಕೆ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು A1 ಸ್ಥಾನದಲ್ಲಿದ್ದರು, A2 ಸ್ಥಾನದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಇದ್ರು, ಅವ್ರಿಗೂ ಕೂಡ ಬಿಗ್ ರಿಲೀಫ್ ಸಿಕ್ಕಿದೆ. ಹೇಳಿದ್ನಲ್ಲ, ಈ ಪ್ರಕರಣದಲ್ಲಿ ಜಮೀನು ಮಾಲೀಕರು ದೇವರಾಜು, ಅವ್ರಿಗೂ ಕೂಡ ನಿರಾಳ, ಆಮೇಲೆ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ, 4 ಜನಕ್ಕೂ ಕೂಡ ಆತಂಕ ದೂರವಾಗಿದೆ. ವಾಟ್ ನೆಕ್ಸ್ಟ್? ಈಗ ಈ ಬಿ ರಿಪೋರ್ಟ್ ಇದೆಯಲ್ಲ, ಇದನ್ನ ನಾಳೆ CCH ಕೋರ್ಟ್ಗೆ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸ್ತಾರೆ. ಸಲ್ಲಿಸಿದ ಮೇಲೆ ದೂರುದಾರರು ಅದಕ್ಕೆ ಪ್ರಶ್ನೆ ಮಾಡ್ಬೋದು, ಅಥವಾ ಇನ್ನಷ್ಟು ತನಿಖೆ ಆಗಬೇಕು CBI ಕೊಡಿ ಅಂತೇಳಿ ಒಂದಷ್ಟು ಡೆವಲಪ್ಮೆಂಟ್ಗಳಾಗ್ತಿದೆಯಲ್ಲ, ಹೋಗ್ಬೋದು, ಕಾನೂನಿನ ಮೊರೆ ಹೋಗಬಹುದು. CM ಮತ್ತು ಕುಟುಂಬಸ್ಥರ ವಿರುದ್ಧ ದೂರು ಕೊಟ್ಟಿದ್ರು ಸ್ನೇಹಮಯಿ ಕೃಷ್ಣ ಅವರು. ಈಗ ಸ್ನೇಹಮಯಿ ಕೃಷ್ಣ ಅವರಿಗೆ ಬಿ ರಿಪೋರ್ಟ್ ಸಲ್ಲಿಸಿದ ನಂತರ ಒಂದು ನೋಟಿಸ್ ಕಳಿಸಿದ್ದಾರೆ. ಏನಂತಂದ್ರೆ, ನೀವೇನೇನು ಆರೋಪಗಳು ಮಾಡಿದಿರಲ್ಲ ಅದಕ್ಕೆ ಸೂಕ್ತ ಸಾಕ್ಷ್ಯಾಧಾರಗಳಿಲ್ಲ. 4 ಜನ ಮೇಲೆ ನೀವು ಆರೋಪ ಮಾಡಿದ್ರಿ, 4 ಜನದ ಮೇಲೆ ಆರೋಪಗಳಿಗೆ ಸಾಕ್ಷಿಗಳು ಇಲ್ಲ. ಅಂತಿಮ ವರದಿಯನ್ನ ನ್ಯಾಯಾಲಯಕ್ಕೆ ನಾವು ಸಲ್ಲಿಕೆ ಮಾಡ್ತಿದ್ದೀವಿ. ಲೋಕ ವರದಿಯನ್ನ ಪ್ರಶ್ನೆ ಮಾಡೋದಕ್ಕೆ ಸ್ನೇಹಮಯಿ ಕೃಷ್ಣ ಅವರಿಗೆ ಇನ್ನು 1 ವಾರಗಳ ಕಾಲಾವಕಾಶ ಇದೆ. ಪ್ರಶ್ನೆ ಮಾಡಬಹುದು. ಮ್ಯಾಜಿಸ್ಟ್ರೇಟರ ಎದುರು ಹಾಜರಾಗಿ ಲೋಕ ವರದಿಯನ್ನ ವಿರೋಧಿಸಬಹುದು ಬೇಕಾದ್ರೆ. ಈ ಬಗ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣಗೆ ಲೋಕಾಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಬಿ ರಿಪೋರ್ಟ್ ಅನ್ನು ಸಲ್ಲಿಸಿದ ನಂತರ ಅವ್ರಿಗೊಂದು ನೋಟಿಸ್ ಕಳಿಸಿದ್ದಾರೆ. ನೀವು ಪ್ರಶ್ನೆ ಮಾಡಬಹುದು, 1 ವಾರಗಳ ಕಾಲ ಅವಕಾಶ ಇದೆ ಅಂತ. ಹಾಗಾದ್ರೆ ಈಗ ಆಗ್ತಾ ಇರುವಂತ ಡೆವಲಪ್ಮೆಂಟು, CMಗೆ ಲೋಕಾಯುಕ್ತರು ಕ್ಲೀನ್ ಚಿಟ್ ಕೊಟ್ರಲ್ಲ, ಇದ್ರ ಬಗ್ಗೆ ಪ್ರತಿಪಕ್ಷ ನಾಯಕರು ಏನೇನು ಹೇಳ್ತಾರೆ, ಏನೇನು ಹೇಳಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಕ್ಲೀನ್ ಚಿಟ್ ಕೊಡಬೇಕನ್ನೋದೇ ಉದ್ದೇಶ ಆಗಿದ್ದು. ಅದನ್ನ ಕ್ಲೀನ್ ಚಿಟ್ ನಾನು ತಗೊಳ್ಳೇಬೇಕು ಅಂತಕ್ಕಂಥ ಉದ್ದೇಶದಿಂದಲೇ ಮುಖ್ಯಮಂತ್ರಿಗಳು ಈ ರೀತಿ ನಡ್ಕೊಂಡ್ರೆ ಇದು ಅಧಿಕಾರ ದುರುಪಯೋಗವೂ ಕೂಡ ಆಗುತ್ತೆ. ನಾವು ಇದು ಹೊರಗಡೆ ಬಂದ ತಕ್ಷಣ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ದ ಕಾರಣದಿಂದ ಇಷ್ಟೊಂದು ಹೈಪ್ ಆಯಿತು. ಇದು ಹೊರಗಡೆ ಬಂತು. ಮುಖ್ಯಮಂತ್ರಿಗಳು ಏನೆಲ್ಲ ನನಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಅವತ್ತು ಹೇಳ್ಕೊಂಡ್ರು, ಅದಕ್ಕೆ ವ್ಯತಿರಿಕ್ತವಾಗಿ ಎಲ್ಲ ನಡ್ಕೊಂಡ್ರು. 14 ಸೈಟ್ಗಳನ್ನು ಕೂಡ ವಾಪಸ್ ಕೊಟ್ಟರು. ಇಷ್ಟೆಲ್ಲ ಆದರೂ ಕೂಡ ಈಗ ಸಾಕ್ಷಿ ಇಲ್ಲ ಅಂತೇಳಿ ಇವತ್ತು ಲೋಕಾಯುಕ್ತದವರು ಅವ್ರಿಗೆ ಕ್ಲೀನ್ ಚಿಟ್ ಕೊಡುವಂತದ್ದೇ ಆದ್ರೆ ನ್ಯಾಯ ಯಾರಿಗೆ ಕೊಡ್ತಾರೆ ಇವರು?
ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ನಾವು ಆವಾಗಲೂ ಕೂಡ ಇದು ನಿರೀಕ್ಷಿತವೇ ಆಗಿತ್ತು. ನಮಗೆ ಇದೇನು ಅನಿರೀಕ್ಷಿತ ಅಲ್ಲ, ನಿರೀಕ್ಷಿತವಾಗಿದ್ದೇ ಇದು. ಯಾಕೆ ಅಂತಂದ್ರೆ ನಾವು ಅವತ್ತು ಹೇಳಿದ್ವಿ, ಸಿಬಿಐಗೆ ಕೊಡದೇ ಇದ್ದ ಪಕ್ಷದಲ್ಲಿ ಸತ್ಯ ಹೊರಗಡೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಇವತ್ತು ಅದೇ ಬಿಜೆಪಿ ಮತ್ತು ಜೆಡಿಎಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆ ಅಧಿವೇಶನದಲ್ಲೂ ನಾನು ಮಾತಾಡಿದ್ದೀನಿ. ಅದಾದಮೇಲೆ ಬೆಂಗಳೂರಿಂದ ಮೈಸೂರವರೆಗೂ ಪಾದಯಾತ್ರೆ ಮಾಡಿದ್ವಿ. ಮತ್ತು ಇಡೀ ದೇಶದ ಜನ, ಕರ್ನಾಟಕ ಅಲ್ಲ, ಮೈಸೂರಲ್ಲ, ಇಡೀ ದೇಶದ ಜನ, ಇಡೀ ದೇಶದಲ್ಲಿರುವಂಥ ದೊಡ್ಡ ದೊಡ್ಡ ಲಾಯರ್ಗಳು, ಅವರ ಟೈಮೇ ಸಿಗಲ್ಲ ಅಂಥ ಲಾಯರ್ಗಳೆಲ್ಲ ಬಂದು ವಾದ ಮಾಡಿ ಹೋಗಿರೋವಂಥ ಕೇಸು. ಮೂಡ ಹಗರಣದಲ್ಲಿ ತಪ್ಪಿಲ್ಲ ಅಂದರೆ 14 ಸೈಟ್ ಯಾಕೆ ವಾಪಸ್ ಕೊಡು? ಈಗ ಲೋಕಾಯುಕ್ತ ಹೇಳ್ತಾ ಇದೆಯಲ್ಲ, ಲೋಕಾಯುಕ್ತ ಕ್ಲೀನ್ ಚಿಟ್ಟು ನಾನು ಮೊನ್ನೆನೇ ಕಳೆದ 15 ದಿನದಿಂದನೇ ಹೇಳಿದ್ದೀನಿ ಪ್ರೆಸ್ ಮೀಟಲ್ಲಿ. ಅವ್ರು ನೋಡಿ ಬರತ್ ಮಾಡ್ಕೊಳ್ಳಿ, ಹೇಳಿದ್ದೀನಿ, ಇನ್ನೂ ಕೊಟ್ಟಿಲ್ಲ, ಅವ್ರು ನಾಳೆ ಕೊಡ್ತಾರೆ. ಅವರು ಅದರಲ್ಲಿ ಹೇಳ್ತಾರೆ, ಅವರು ಇದರಲ್ಲಿ A1, A2, A3 ಸಿದ್ದರಾಮಯ್ಯ ಅವರ ಶ್ರೀಮತಿಯವರು, ಅವ್ರ ಬಾಮೈದ, ಇವ್ರು ಯಾರ್ದು ತಪ್ಪಿಲ್ಲ, ಕನ್ವರ್ಷನ್ ಆಟೋಮೆಟಿಕ್ಕಾಗಿ ಕನ್ವರ್ಷನ್ ಆಗೋಯ್ತು, ಯಾವುದೇ ರೆಕಮೆಂಡೇಶನ್ ಇಲ್ಲ. ಅದಾದಮೇಲೆ ಮೂಡ ಲೇಔಟ್ ಏನು ಮಾಡಿದ್ರು, ಆ ಲೇಔಟ್ ಮಾಡಿರೋದೇ ಅಕ್ರಮ, ಮತ್ತು ಲೇಔಟ್ ಮಾಡಿರೋದು ಸಿದ್ದರಾಮಯ್ಯನವರು ಅವರ ಕುಟುಂಬದವ್ರಿಗೆ ಗೊತ್ತೇ ಇಲ್ಲ, ಆ ಕಡೆ ನೋಡೇ ಇಲ್ಲ ಅವರು. ಯಾಕಂದ್ರೆ ಗಿಫ್ಟ್ ಕೊಡೋ ತಗೊಳೋವಾಗೂ ಅವ್ರು ನೋಡಿಲ್ಲ, ಅದಾದ್ಮೇಲೂ ನೋಡಿಲ್ಲ. 50-50 ಸೈಟ್ ಬೇಕು ಅಂದಾಗ ಮಾತ್ರ ಅವ್ರು ನೋಡಿರೋದು. ಅಷ್ಟು ಇನ್ನು ಇದೇ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕಾನೂನು ಸಲಹೆಗಾರರಾದಂತಹ AS ಪೊನ್ನಣ್ಣ ಅವರು ಮಾತಾಡಿದ್ದಾರೆ. ಅವರೇನೇನು ಹೇಳಿದ್ದಾರೆ ಬನ್ನಿ ನೋಡೋಣ. ದೂರದ ತನಿಖೆಯ ವರದಿಯನ್ನು ಪೊಲೀಸ್ ಸಲ್ಲಿಸಿದಾಗ ಕೋರ್ಟ್ಗೆ ದೂರುದಾರರಿಗೆ ನೋಟಿಸ್ ಕೊಡುವಂಥದ್ದು ಸಾಮಾನ್ಯವಾದಂಥ ಪ್ರಕ್ರಿಯೆ. ಇವತ್ತು ಆ ಪ್ರಕರಣದಲ್ಲಿ ಸ್ನೇಹಮಯಿ ಕೃಷ್ಣ ದೂರುದಾರರು, ಅವರಿಗೆ ಲೋಕಾಯುಕ್ತ ವರದಿ ಪೂರ್ಣಗೊಂಡಿದೆ ಅಂತ ಅರ್ಥ, ಅದರಿಂದ ನೋಟಿಸ್ ಜಾರಿಗೊಳಿಸಿದ್ದಾರೆ. ಇನ್ನು ಮುಂದಿನ ಪ್ರಕ್ರಿಯೆಗಳೇನಿದ್ರೂ ಕೂಡ ನ್ಯಾಯಾಲಯದಲ್ಲಿ ನಡೀತದೆ. ಮಧ್ಯಂತರ ವರದಿ ಪೂರ್ಣ ವರದಿ ಕೊಡೋ ಮುಂಚೆ ಕ್ಲೀನ್ ಚೀಟ್ ಕೊಡ್ತಾ ಇರುವಂಥದ್ದು ಸರಿಯಲ್ಲ ಅನ್ನೋದು ದೂರುದಾರರ ಆಕ್ಷೇಪ. ಅವ್ರಿಗೆ ದೂರುದಾರರಿಗೆ ಆ ವರದಿ ಪ್ರತಿ ಸಿಕ್ಕಿದೆಯಾ ಇಲ್ಲ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಆದರೆ ಇದು ಮಧ್ಯಂತರ ವರದಿ, ಅಂತಿಮ ವರದಿ ಅಂತ ಹೇಳುವಂಥ ಪ್ರಶ್ನೆ ಒಂದು ಕ್ರಿಮಿನಲ್ ಇನ್ವೆಸ್ಟಿಗೇಷನಲ್ಲಿ ಬರೋದಿಲ್ಲ. ಯಾವುದೇ ತನಿಖೆ ನಡೆದ ನಂತರ ಮುಂದಿನ ತನಿಖೆಗೆ ಯಾವತ್ತು ಅವಕಾಶ ಇರ್ತದೆ CRPCನಲ್ಲಿ, ಹಳೆಯ CRPCನಲ್ಲಿ 173(8) ಫರ್ದರ್ ಇನ್ವೆಸ್ಟಿಗೇಷನ್ಗೆ ಯಾವತ್ತೂ ಕೂಡ ಅವಕಾಶ ಇರ್ತದೆ. ಅದರಿಂದ ಆ ಅವಕಾಶಗಳಿದೆ. ಆದರೆ ಇದು ವರದಿ ಸಲ್ಲಿಸಿದಾಗ ಅಂತಿಮ ವರದಿಯನ್ನು ಕೋರ್ಟಿಗೆ ಸಲ್ಲಿಸಿರ್ತಾರೆ. ಆ ಪ್ರತಿಯನ್ನು ದೂರುದಾರರು ನೋಡಿ ಅವರ ತೀರ್ಮಾನಗಳನ್ನು ತಗೋಬೇಕು. ಆದರೆ ಈ ನೋಟಿಸ್ ಜಾರಿ ಮಾಡುವಂಥದ್ದು ಸಾಮಾನ್ಯ ಪ್ರಕ್ರಿಯೆ ಮತ್ತು ಕಾನೂನಲ್ಲಿ ಅವಶ್ಯಕ ಇರುವಂಥ ಪ್ರಕ್ರಿಯೆ, ಅದರಿಂದ ಕೊಟ್ಟಿದ್ದಾರೆ. ನಿಜಕ್ಕೂ ಈ ಮೂಡ ಕೇಸು ಸಿದ್ದರಾಮಯ್ಯನವರಿಗೆ ಒಂದು ರೀತಿಯಾಗಿ ಅಗ್ನಿ ಪರೀಕ್ಷೆಯೇ ಆಗಿತ್ತು. ಈಗ ಆ ಅಗ್ನಿ ಪರೀಕ್ಷೆಯನ್ನ ಗೆದ್ದಿದ್ದಾರೆ ಸಿದ್ದರಾಮಯ್ಯನವರು. ಲೋಕಾಯುಕ್ತದಿಂದ ಕ್ಲೀನ್ ಚಿಟ್ ಸಿಕ್ತು, ಹಾಗಾಗಿ ರಾಜಕೀಯವಾಗಿ ಮತ್ತಷ್ಟು ಬಲರಾದಂತೆ ಕಾಣಿಸ್ತಾ ಇದೆ. ಟಗರಿಗೆ ಮತ್ತೆ ಇನ್ನೊಂದಿಷ್ಟು ಖದರ್ ಬಂದಂತಾಗಿದೆ. ರಾಜಕೀಯದಲ್ಲಿ ಸಿದ್ದರಾಮಯ್ಯನವರಿಗೆ ಟಗರು ಅಂತಾನೆ ಕರೀತಾರೆ. ಈಗ ಹೊಸ ಖದರ್ ಬಂದಿದೆ. ಈಗ ರಾಜಕೀಯದಲ್ಲಿ ಮತ್ತಷ್ಟು ಪವರ್ಫುಲ್ ಆಗಬಹುದು. ಮೂಡ ಕೇಸ್ ವಿರುದ್ಧ ಸಾಕಷ್ಟು ಹೋರಾಟವನ್ನ ಮಾಡಿತ್ತು ಬಿಜೆಪಿ. ಈಗ ಬಿಜೆಪಿಗೆ ಶಾಕ್. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತೇಳಿ ಮೈಸೂರಿನ ತನಕ ಪಾದಯಾತ್ರೆ ಬೇರೆ ಮಾಡಿತ್ತು ದೋಸ್ತಿ ನಾಯಕರೆಲ್ಲ ಸೇರಿ. ಈಗ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಸಿಕ್ತು. ಇದರ ವಿರುದ್ಧ ಬಿಜೆಪಿ ಮುಖಂಡರು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಇಲ್ಲೂ ಕೂಡ ಪ್ರಭಾವ ಬೀರಿದ್ದಾರೆ ಸಿದ್ದರಾಮಯ್ಯನವರು ಅಂತ ಮತ್ತೆ ವಾಗ್ದಾಳಿ ನಡೆಸ್ತಾ ಇರೋದು ಬಿಜೆಪಿ ಮುಖಂಡರು. ಆ ಸೈಟ್ ಪಡ್ಕೊಳ್ಳೋವಲ್ಲಿ 3 ಎಕರೆ 16 ಗುಂಟೆ ಜಾಗನ 50-50 ಅನುಪಾತದಲ್ಲಿ ವಿಜಯನಗರದಲ್ಲಿ ಒಂದು 14 ಸೈಟ್ ತಗೊಂಡಿದ್ದು, ಅಲ್ಲೂ ಪ್ರಭಾವ ಬೀರಿದ್ರು. ತನಿಖೆಯ ಸಂದರ್ಭದಲ್ಲಿ ಅಲ್ಲೂ ಪ್ರಭಾವ ಬೀರಿದ್ರು. ಈಗ ಕ್ಲೀನ್ ಚಿಟ್ಟು ಇದು ಕೂಡ ಪ್ರಭಾವ ಬೀರಿದ್ದಾರೆ ಅಂತ ಬಿಜೆಪಿ ಮುಖಂಡರ ಆರೋಪ, ಜೊತೆಗೆ ವಾಗ್ದಾಳಿ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಬಿಜೆಪಿ ವಕ್ತಾರರಿದ್ದಾರೆ MR ವೆಂಕಟೇಶ್ ಅವರು, ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ವೆಲ್ಕಮ್ ಸರ್. ಹಾಗೆ ಕಾಂಗ್ರೆಸ್ ವಕ್ತಾರರಾದಂತಹ ನಟರಾಜ್ ಗೌಡರು ಕೂಡ ಜಾಯ್ನ್ ಆಗಿದ್ದಾರೆ. ನಟರಾಜ್ ಗೌಡ ಸರ್, ವೆಲ್ಕಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಪ್ರಶ್ನೆ ಮಾಡ್ತೀನಿ ಮೊದಲನೇದಾಗಿ. ಈಗ ಕ್ಲೀನ್ ಚಿಟ್ ಸಿಕ್ತು ಸಿದ್ದರಾಮಯ್ಯನವರಿಗೆ, ಫಸ್ಟ್ ರಿಯಾಕ್ಷನ್ ನಿಮ್ದು? ನೋಡಿ, ಮಾನ್ಯ ಸಿದ್ದರಾಮಯ್ಯನವರು ಯಾವ ರೀತಿಯ ತಪ್ಪುವನ್ನ ಎಸಗಿಲ್ಲ.
ಈ ಪ್ರಕರಣದಲ್ಲಿ ಅವ್ರದ್ದು ಯಾವ ಪಾತ್ರ ಇಲ್ಲ, ಇದ್ರೊಳಗೆ ಯಾವ ಅಕ್ರಮ ಕೂಡ ಇಲ್ಲ. ಸಿದ್ದರಾಮಯ್ಯನವರು ಎಲ್ಲೂ ಯಾರ ತಗೋ ಚೆಕ್ ಅಲ್ಲಿ ಲಂಚ ತಗೊಂಡಿಲ್ಲ, ಕ್ಯಾಶ್ ಅಲ್ಲಿ ಲಂಚ ತಗೊಂಡಿಲ್ಲ, RTGS ಅಲ್ಲಿ ಲಂಚ ತಗೊಂಡಿಲ್ಲ. ಬಿಜೆಪಿಯ ನಾಯಕರ ರೀತಿ ಎಲ್ಲ ಸೈನ್ ಮಾಡಿ ಡಿನೋಟಿಫಿಕೇಶನ್ ಮಾಡಿಲ್ಲ. ಸೊ ಮಾನ್ಯ ಸಿದ್ದರಾಮಯ್ಯನವರು ಯಾವ ಪಾತ್ರ ಎಲ್ಲೂ ಇಲ್ಲ. ಒಂದು ಕಪೋಲ ಕಲ್ಪಿತ ಕಥೆನಲ್ಲಿ, ಬಿಜೆಪಿ ಸೃಷ್ಟಿರ್ತಕ್ಕಂತ ಒಂದು ಕಥೆನಲ್ಲಿ ಮಾನ್ಯ ಸಿದ್ದರಾಮಯ್ಯನವ್ರನ್ನ ಸಿಕ್ಸಾಕ್ಸ್ಲಿಕ್ಕೆ ಪ್ರಯತ್ನವನ್ನ ಸಂಚನ್ನ ಮಾಡಿದ್ರು ಬಿಜೆಪಿಗರು. ಅದಕ್ಕೆ JDS ನವರು ಕೂಡ ಕೈ ಜೋಡಿಸಿದ್ರು. ಆದ್ರೆ ಅವರ ಸಂಚು ಫಲಿಸಿಲ್ಲ. ಇವತ್ತು ಸತ್ಯಕ್ಕೆ ಜಯ ಆಗಿದೆ, ನ್ಯಾಯಕ್ಕೆ ಜಯ ಆಗಿದೆ. ಮಾನ್ಯ ಸಿದ್ದರಾಮಯ್ಯನವರ ಪಾತ್ರವನ್ನ ಇವರು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಆಮೇಲೆ ನೋಡ್ರಿ, ಯಾವ್ದು ಅಕ್ರಮ ಆಗಿದ್ರೆ ಅಕ್ರಮ, ನಿಯಮಗಳಲ್ಲಿ ಅಕ್ರಮ ಆಗಿರ್ಬೋದು. ಯಾವ ನಿಯಮಗಳಲ್ಲಿ 50-50 ನಿಯಮ ಸರಿನಾ ಇಲ್ವಾ ತಪ್ಪು ಅಂತ ಅದು ತೀರ್ಮಾನ ಮಾಡ್ಲಿ. ಅದ್ರ ಪ್ರಕಾರ ಅವ್ರಿಗೆ ಸೈಟ್ ಅನ್ನ ಕೊಡ್ಲಿ. ಇವತ್ತು ಅವ್ರ ಸೈಟ್ ಅನ್ನ ವಾಪಸ್ ಕೊಟ್ಟಿದ್ದಾರೆ ಪಾರ್ವತಮ್ಮನವರು. ಅವ್ರಿಗೆ ಸೈಟ್ ಅನ್ನ ಸರ್ಕಾರ ವಾಪಸ್ ಕೊಡ್ಬೇಕು, ಮೂಡ ವಾಪಸ್ ಅವ್ರಿಗೆ ಸೈಟ್ ಅನ್ನ ಕೊಡ್ಬೇಕು. ಅದು ನ್ಯಾಯ. ಅದು ಬಿಟ್ಟು ಇವ್ರಿಗೆ ಕೇಸ್ ಅಲ್ಲದ ಕೇಸ್ನಲ್ಲಿ, ಪ್ರಕರಣವಲ್ಲದ ಪ್ರಕರಣದಲ್ಲಿ ಬಿಜೆಪಿ JDS ನವರು ಸಂಚು ಮಾಡಿದ್ರು. ಆ ಸಂಚಿಗೆ ಇವತ್ತು ಅವ್ರಿಗೆ ಉತ್ತರ ಸಿಕ್ಕಿದೆ. ಇದನ್ನ ಬಿಜೆಪಿ ಅರ್ಥ ಮಾಡ್ಕೊಂಡ್ರೆ, ಯಾಕಂದ್ರೆ ಸಿದ್ದರಾಮಯ್ಯನವ್ರ ನಾಯಕತ್ವ ಆ ತರದ್ದು. ಸಿದ್ದರಾಮಯ್ಯನವರು ಅವತ್ತಿಂದನೂ ಕೂಡ ಸಮಾಜವಾದಿನೇ, ಅವತ್ತಿಂದ ಕೂಡ ನ್ಯಾಯ ನೀತಿಯಾಗಿ ಬದುಕಿದ್ದಾರೆ. 40 ವರ್ಷಗಳ ಕಾಲ ರಾಜಕಾರಣ ಮಾಡಿದ್ದಾರೆ, ಮುಂದಕ್ಕೂ ಅದೇ ರೀತಿ ಮಾಡ್ತಾರೆ. ಯಾವ ಕಳಂಕ ಅವ್ರ ಮೇಲೆ ತಟ್ಲಿಕ್ಕೆ ಸಾಧ್ಯ ಇಲ್ಲ. ಬಿಜೆಪಿ ಇವಾಗ ಅರ್ಥ ಮಾಡ್ಕೊಬೇಕು, ಮತ್ತೆ ಅವ್ರ ತಪ್ಪಿಗೆ ಬಿಜೆಪಿ ನಾಯಕರು ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ಮತ್ತೆ ಅವ್ರು ಕ್ಷಮೆ ಯಾಚಿಸ್ಬೇಕು ರಾಜ್ಯ ಜನತೆಗೆ. ಯಾಕಂದ್ರೆ ಈ ಸಂಚುಕೋರರು ಅವ್ನ ಯಾರಿಗೋ ಸುಪಾರಿ ಯಾರೋ ಒಬ್ಬರಿಗೆ ಕೃಷ್ಣ ಯಾರಿಗೋ ದುಡ್ಡು ಕೊಟ್ಬಿಟ್ಟು ಏನೋ ಕೇಸ್ ಹಾಕ್ಸೋದು, ಅಲ್ಲಿ ಹಾಕೋದು, ಅರ್ಜಿ ತೆಗೆಯೋದು, ಕೇಸ್ ಹಾಕ್ಸೋದು. ಯಾವ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಹಸ್ತಾಕ್ಷರ ಇದೆ? ಎಲ್ಲಾರು ಹಣದ ವ್ಯವಹಾರ ಆಗಿದೆಯಾ ಸಿದ್ದರಾಮಯ್ಯನವರ ಹೆಸರಿನಲ್ಲಿ, ಅವರ ಅಕೌಂಟ್ ಖಾತೆನಲ್ಲಿ? ಏನು ಇಲ್ಲದಕ್ಕೆ ಇದು ಸತ್ಯ ಗೊತ್ತಾಗಿದೆ. ಇವತ್ತು ರಾಜ್ಯಕ್ಕೆ, ರಾಜ್ಯದ ಜನತೆಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಸಂತೋಷ ಆಗಿದೆ. ಖಂಡಿತವಾಗಿ ಬಿಜೆಪಿ ಮತ್ತೆ JDS ನಾಯಕರಿಗೆ ಜನ ಇನ್ನೂ ತೀರ್ಮಾನ ಕೊಡ್ತಾರೆ. ಇನ್ನು ಜನತಾ ನ್ಯಾಯಾಲಯ ಬೇರೆ ಇದೆ. ಜನತಾ ನ್ಯಾಯಾಲಯದಲ್ಲಿ ಇನ್ನು ದೊಡ್ಡ ತೀರ್ಪನ್ನ ಕೊಟ್ಟಿದ್ದಾರೆ. ಅಲ್ಲೇ ಉಪಚುನಾವಣೆಯಲ್ಲಿ 3 ಚುನಾವಣೆ ಸೋಲಿಸಿದ್ದಾರೆ ಅವ್ರನ್ನ. ಇನ್ನೂ ದೊಡ್ಡ ತೀರ್ಪನ್ನ ಜನತಾ ನ್ಯಾಯಾಲಯ ಮುಂದಿನ ಚುನಾವಣೆಯಲ್ಲಿ ಕೊಡ್ತಾರೆ. ಇದು ಬಹಳ ಸಂತೋಷದಾಯಕವಾದಂತಹ ತೀರ್ಪು. ನಾವಿದನ್ನು ಸ್ವಾಗತ ಮಾಡ್ತೀವಿ. ಆಮೇಲೆ ನ್ಯಾಯಾಲಯ ಸರಿಯಾಗಿ ತೀರ್ಮಾನವನ್ನ ಮಾಡಿದೆ. ಏನ್ ತನಿಖೆ ಆಗಿದೆ, ಲೋಕಾಯುಕ್ತ ತನಿಖೆ ಸರಿಯಾದ ತನಿಖೆ ಮಾಡಿದೆ. ನಮಗ್ ಮುಂಚೆಯಿಂದ ಗೊತ್ತಿತ್ತು ಇದ್ರಲ್ಲಿ ಯಾವ ಪ್ರಕರಣದಲ್ಲಿ ಯಾವ ತಿರುಳಿಲ್ಲ ಅಂತ. ಆದ್ರೆ ಬಿಜೆಪಿ ಮತ್ತೆ JDS ನವರ ಕುತಂತ್ರಕ್ಕೆ ಆ ರಾಜ್ಯಪಾಲರು, ಬಿಜೆಪಿಯ ವಕ್ತಾರರು ಅಥವಾ ಬಿಜೆಪಿ ಏಜೆಂಟ್ ಇದ್ದಾರೆ ರಾಜ್ಯಪಾಲರು, ಅವರ ಏನು ಆಸೆ ಇತ್ತು ಅದನ್ನ ಇವತ್ತು ಕೋರ್ಟ್ ಹೇಳಿದೆ. ಇವತ್ತು ತನಿಖೆಯಲ್ಲಿ ಬಂದಿದೆ, ಏನು ಇಲ್ಲ ಪರೊಳಗೆ ಅಂತ. ಇವರು ದೂರ ಏನಿತ್ತು ಆ ದೂರಿಗೆ ಇವತ್ತು ಉತ್ತರ ಸಿಕ್ಕಿದೆ. ವೆಂಕಟೇಶ್ ಸರ್, ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ? ನೋಡಿ, ಇಡೀ ಪ್ರಕರಣವನ್ನ ನಾವು ಅವಲೋಕನ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ಸಿನ ವಕ್ತಾರರು ನಟರಾಜ್ ಗೌಡ್ರು ಹೇಳ್ತಾ ಇದ್ರು, ಇದೊಂದು ಕಪೋಲ ಕಲ್ಪಿತ ವಿಚಾರ ಅನ್ನುವಂಥದ್ದನ್ನ. ಈ ಅಂಗೈ ಹುಣ್ಣಿಗೆ ಕರಡಿ ಬೇಕಾ ಅನ್ನುವಂತ ಗಾದೆಯನ್ನ ಯಥಾವತ್ತಾಗಿ ನೆನಪಿಸುವಂತದ್ದು ಈ ಇಡೀ ಪ್ರಕರಣ. ಇವತ್ತು ಏನು ವಿವಾದವೇ ನಡೆದಿಲ್ಲ, ಇಲ್ಲಿ ಏನು ಹಗರಣವೇ ಆಗಿಲ್ಲ ಅನ್ನೋದೇ ನಿಜವಾಗಿದ್ರೆ ಯಾಕೆ ಇವರು 14 ಸೈಟ್ ನ ಮತ್ತೆ ವಾಪಸ್ ಕೊಟ್ರು? ಮತ್ತೆ ಏನು ಹಗರಣವೇ ನಡೆದಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಏನು ಇದು ಸಾಬೀತಾಗಿಲ್ಲ ಅನ್ನುವಂಥದ್ದೇ ಆದ್ರೆ ಹೈಕೋರ್ಟ್ ಯಾವ ರೀತಿಲಿ ಇದನ್ನ ತನಿಖೆ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಇದಕ್ಕೆ ಜೀವವನ್ನ ತುಂಬುವಂತ ಕೆಲಸವನ್ನ ಮಾಡ್ತು. ಇವೆಲ್ಲ ಪ್ರಕರಣಗಳು ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು ಒಂದು. ಇನ್ನೊಂದು ಕಡೆ ಇವತ್ತು ಲೋಕಾಯುಕ್ತಕ್ಕೆ ಯಾರು ಅಧಿಪತಿಗಳು, ಯಾರ ಅಂಡ್ರಲ್ಲಿ ಈ ಲೋಕಾಯುಕ್ತ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಇದು ನಮಗೆ ಮೇಲ್ನೋಟಕ್ಕೆ ಕಾಣಿಸುವಂತದ್ದು. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಸಹಜವಾಗಿ ಲೋಕಾಯುಕ್ತ ಫಿಕ್ಸ್ ಮಾಡುವಂತ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಒಂದಷ್ಟು ಲೋಪಗಳು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇರ್ತಕ್ಕಂಥ ಲೋಪಗಳಿದ್ದಾವೆ. ಆ ಲೋಪಗಳನ್ನ ಈಗಾಗಲೇ ಇದನ್ನ ಪ್ರಶ್ನೆ ಮಾಡಿದಂತ ಸಾಯಿ ಕೃಷ್ಣ ಅವರೇನಿದ್ದಾರೆ, ಸಾಮಾಜಿಕ ಹೋರಾಟಗಾರರು, ರಿಪೋರ್ಟ್ ಕೊಟ್ಟಿದ್ದಾರೆ ಅಂತೀರಾ? ಖಂಡಿತವಾಗ್ಲೂ ಇದು ಒಂದು ದೋಷಪೂರಿತವಾದಂತ ರಿಪೋರ್ಟೇ ವಿನಃ ಇದು ಖಂಡಿತವಾಗ್ಲೂ ಒಂದು ಹಾಲೆ ನೀರೇ ಅನ್ನುವಂತ ನಿಟ್ಟಿನಲ್ಲಿ ಆಗಿರ್ತಕ್ಕಂತ ಸತ್ಯಾಸತ್ಯತೆಯನ್ನ ಹೊರಗಡೆ ಇಡುವಂತ ರಿಪೋರ್ಟ್ ಅಲ್ಲ ಇದು. ಹಾಗಾಗಿ ಇದು ಮೇಲ್ನೋಟಕ್ಕೆ ತುಂಬಾ ಸುಸ್ಪಷ್ಟವಾಗಿ ಜನಸಾಮಾನ್ಯರು ಇವತ್ತು ಮಾತಾಡ್ಕೊಳ್ತಾ ಇದ್ದಾರೆ. ಹೊರಗಡೆ ಏನ್ ನಡೀತಾ ಇದೆ ಅನ್ನುವಂಥದ್ದನ್ನ ಕಾಂಗ್ರೆಸ್ಸಿನ ವಕ್ತಾರರು ಇವತ್ತು ಏನ್ ನಟರಾಜ್ ಗೌಡ್ರು ಮಾತಾಡ್ತಾ ಇದಾರಲ್ಲ, ಇವ್ರಿಗೂ ಸಹ ಹೊರಗಡೆ ಜನಸಾಮಾನ್ಯ ನಾಗರಿಕ
ಈ ದೇಶದ ಈ ರಾಜ್ಯದ ನಾಗರಿಕರು ಏನ್ ಮಾತಾಡ್ತಾ ಇದ್ದಾರೆ, ಇಡೀ ಸರ್ಕಾರ ಹೆಂಗೆ ಲೂಟಿಕೋರರ ಸರ್ಕಾರವಾಗಿದೆ, ಹೆಂಗೆ ಇದು ಪ್ರತಿಯೊಬ್ಬರಿಗೂ ನೆಮ್ಮದಿ ಇಲ್ಲದೆ ಇರತಕ್ಕಂತ ಈ ಸರ್ಕಾರ, ಈ ಲೂಟಿ ಸರ್ಕಾರ ಅನ್ನುವಂಥದ್ದನ್ನ ಜನಸಾಮಾನ್ಯರು ನಾವಲ್ಲ. ಇವತ್ತು ನಾವು ಜನತಾದಳದ ವಕ್ತಾರರು, ಬಿಜೆಪಿಯ ವಕ್ತಾರ ಮಾತಾಡೋದಲ್ಲ, ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಕಾಂಗ್ರೆಸ್ಸಿನ ಮುಖಂಡರುಗಳನ್ನೇ ಮಾತಾಡ್ತಾ ಇರ್ತಕ್ಕಂಥದ್ದು. ಇದೊಂದಷ್ಟು ಸಾಕಷ್ಟು ಇದ್ರದ ವಿಡಿಯೋಗಳು, ಆಡಿಯೋಗಳು ಈಗಾಗಲೇ ಬೇರೆ ಬೇರೆ ಮಾಧ್ಯಮಗಳಲ್ಲಿ ನಾವು ನೋಡಿರ್ತಕ್ಕಂಥದ್ದನ್ನ ನಾವು ಕಂಡಿದ್ದೇವೆ. ಹಾಗಾಗಿ ಇವ್ರಿಗೇನೋ ಒಂದು ವಿತಂಡವಾದವನ್ನ ಮಾಡ್ಬೇಕು, ಅದನ್ನ ಏನೋ ಒಂದು ದೊಡ್ಡ ಪ್ರಚಾರ ತಗೊಳ್ಳೋ ರೀತಿಯಲ್ಲಿ ಕ್ಲೀನ್ ಚಿಟ್ ಸಿಕ್ಕೋಗೈತೆ, ಇದು ಕಪೋಲ ಕಲ್ಪಿತ ಅಂತಾರೆ. ಯಾವ್ದು ಕಪೋಲ ಕಲ್ಪಿತ ಅನ್ನುವಂಥದ್ದನ್ನ ಜನಸಾಮಾನ್ಯರು ನೋಡ್ತಾ ಇದ್ದಾರೆ.